ಸರ್, ಡ್ರೀಮ್ ಡೀಲ್ ಅಂದರೆ ಒಂದು ನೆಟ್ವರ್ಕಿಂಗ್ ಮಾರ್ಕೆಟ್ ಬಿಸ್ನೆಸ್. 24 ತಿಂಗಳು ಸಾವಿರ ರೂಪಾಯಿ ಕಟ್ಟಬೇಕು. ಪ್ರತಿ ತಿಂಗಳು ಸರ್ಪ್ರೈಸ್ ಗಿಫ್ಟ್, ಲಕ್ಕಿ ಗಿಫ್ಟ್, ಬಂಪರ್ ಗಿಫ್ಟ್ ಅಂತ ಕೊಡ್ತಾ ಇದ್ದೋ. ಸುಮಾರು ಒಂದು 5 ತಿಂಗಳು ನನ್ನ ಅಂಡರ್ಲಿ ಅಂದರೆ 110 ಜನ ನಾನು ಸೇರಿಸಿದ್ದೀನಿ. ನಾನು ಮತ್ತು ನಮ್ಮ ಸ್ನೇಹಿತರು 110 ಜನ. ಹಾಗಾಗಿ ಇತ್ತೀಚೆಗೆ ಬಂದಂಥ ಮಾಹಿತಿ ಒಂದು 15 ದಿನದಿಂದ ಅದು ಇದು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲದರಲ್ಲೂ ಸುಮ್ಮನೆ ಮೆಸೇಜ್ ಹರಡ್ತಾ ಇದೆ. ಹಂಗಾಯ್ತು ಹಿಂಗಾಯ್ತು ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಕಡೆನೂ. ನಮಗೆ ಕಂಪ್ನಿ ಕಡೆಯಿಂದ ಬೇರೆ ಥರ ಬರ್ತಾ ಇದೆ ಮಾಹಿತಿ. ಕಟ್ಟಿರೋರು ನನಗೆ ಬಿಡ್ತಾ ಇಲ್ಲ. ಕಂಪ್ನಿ ಕಡೆ ಏನಂತ ಮಾಹಿತಿ ಕೊಡ್ತೀರಾ? 2-3 ದಿನದಲ್ಲೆಲ್ಲ ರೆಡಿ ಆಗುತ್ತೆ, ಎಲ್ಲ ಇದಕ್ಕೂ ಪರಿಹಾರ ಆಗುತ್ತೆ, ಬಿಲ್ಡಿಂಗು ಕಂಪ್ನಿ ತುಂಬ ಸ್ಟ್ರಾಂಗ್ ಆಗ್ತಿರೋದ್ರಿಂದ ಕಿಡಿಗೇಡಿಗಳು ಈ ಥರ ಮಾಡ್ತಿದ್ದಾರೆ ಅಂದ್ಬಿಟ್ಟು ಎಲ್ಲ ಮಾಹಿತಿ ಬರ್ತಾ ಇದೆ. ಏನೂ ಇಲ್ಲ, 2-3 ದಿನದಲ್ಲಿ ರೆಡಿ ಆಗುತ್ತೆ ಅಂತ. ಈ 100 ಜನದಲ್ಲಿ ಈ ತಿಂಗಳು ನಮಗೆ ಕಟ್ಟಿರೋದೇ 15 ಜನ. 25ನೇ ತಾರೀಕು ನಮ್ಮ ಡ್ರಾ, ಕಟ್ಟಿರೋದು 15 ಜನ. ಹಾಗಾಗಿ ಎಲ್ಲರೂ ಫೋನ್ ಮುಖಾಂತರ ಹಾಗೆ ಹೀಗೆ ಅಂದ್ಬಿಟ್ಟು ನನಗೆ ಕೇಳ್ತಾ ಇದ್ದಾರೆ. ಮುಂದಿನ ಸ್ಟೆಪ್ ಏನು ತಗೋಬೇಕಂತ ನಮಗೆ ದಿಕ್ಕು ದೋಚೆ ತೋರಿಸ್ತಾ ಇಲ್ಲ. ಈಗ ಇದೇ ವಿಚಾರವಾಗಿ ರಾಮನಗರ ಬ್ರಾಂಚ್ ಕೂಡ ಕ್ಲೋಸ್ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ವಿಚಾರ ಅದೇ ನಾನು ಫೇಸ್ಬುಕ್ ಇದರಲ್ಲೆಲ್ಲ ನೋಡ್ತಾ ಇದ್ದೀನಿ. ಎಲ್ಲ ಜಾಗ ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡ್ತಿದ್ದಾರೆ. ಮತ್ತು ಇವತ್ತು ಕೂಡ ನನಗೆ ಬಂದಿರೋ ಮೆಸೇಜು 5 ಜನ ವಕೀಲರು ಅರೆಸ್ಟ್ ಮಾಡಿದ್ದಾರೆ ಅಂತ ಗ್ರೂಪಲ್ಲಿ ಮೆಸೇಜ್ ಬಂದಿರೋ. ಯಾವ ಗ್ರೂಪಲ್ಲಿ? ನಮ್ಮದು ಡ್ರೀಮ್ ಡೀಲ್ ಗ್ರೂಪ್ ಇದೆ ಒಂದು. ಆ ಗ್ರೂಪಲ್ಲಿ ಮೆಸೇಜ್ ಬಂದಿರೋ. ತೋರಿಸ್ಬೇಕಾ? ಹೇಳಿ ಪರವಾಗಿಲ್ಲ. ಅದೊಂದು ಮೆಸೇಜ್ ಬಂದಿದೆ. ಮುಂದೆ ಏನಂತ ನನಗೂ ದಿಕ್ಕು ದಜೆ ತೋರಿಸ್ತಾರೆ. ಇದ್ರ ಬ್ರಾಂಚ್ ಎಲ್ಲಿತ್ತಿದು? ಇದು ಹೆಚ್ಚು ಕಮ್ಮಿ ಎಲ್ಲ ಏನೇನಿದೆ ಮೈಸೂರಲ್ಲೂ ಇದೆ ಅಂದರು, ಚಾಮರಾಜನಗರದಲ್ಲೂ ಇದೆ ಅಂತ ಹೇಳಿದ್ರು. ಈಗ ಮೈಸೂರನ್ನ ಖಾಲಿ ಮಾಡಿದಾರೆ ಆಫೀಸ್ ಅಂತಿದ್ದಾರೆ. ಅದೇ ಮೈಸೂರಲ್ಲಿ ಖಾಲಿ ಮಾಡಿದ್ದಾರೆ ಅಂತ ಮಾಹಿತಿ ಬಂತು. ಈಗ ನಮ್ಮ ಸ್ನೇಹಿತರೊಬ್ರು ಫೋನ್ ಮಾಡಿ ಕೇಳಿದ್ರು, ಮೈಸೂರಲ್ಲಿ ಖಾಲಿ ಆಗಿದೆ ಅಂತೆ, ಚಾಮರಾಜನಗರದಲ್ಲೂ ಖಾಲಿ ಆಗಿದೆ ಅಂತ ಮಾಹಿತಿ ಈಗ ಬಂದಿದೆ. ಈಗ ಅಲ್ಲಿ ಸಿಬ್ಬಂದಿಗಳು ಫೋನ್ ರಿಸೀವ್ ಮಾಡ್ತಿಲ್ವಾ? ಇಲ್ಲ, ಯಾರು ಸಿಬ್ಬಂದಿಗಳು ರಿಸೀವ್ ಮಾಡ್ತಿಲ್ಲ. ಮುಂದೇನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅದೇ ದಿಕ್ಕು ದೋಚೆ ಏನು ತೋರಿಸ್ತಾ ಇಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಹೆಸರು? ನನ್ನ ಹೆಸರು ಅಬ್ದುಲ್ ರಶೀದ್ ಮೋಟು.